ನಮಸ್ಕಾರ ವೀಕ್ಷಕ ಬಂಧುಗಳೇ, ಇವತ್ತು ಬೆಂಗಳೂರಿನ ಜಯನಗರದ 4th ಪ್ಲಾಟ್ನಲ್ಲಿರುವಂಥ ಮುಜರಾಯಿ ಇಲಾಖೆಗೆ ಸೇರುವಂಥ ವಿನಾಯಕ ದೇವಾಲಯದಲ್ಲಿದ್ದೀವಿ. ಮುಜರಾಯಿ ಇಲಾಖೆಯಲ್ಲಿ ಎಂತೆಂಥ ಅವ್ಯವಸ್ಥೆಗಳಾಗುತ್ತೆ ಅಂತ ಯೋಚನೆ ಮಾಡಿದಾಗ ಕೇಂದ್ರ ಕಚೇರಿಯಲ್ಲಿ ಕೇಂದ್ರ ಸ್ಥಾನಿಕ ಸಹಾಯಕಿ ಆಗಿರುವಂಥ ಕೆ ಪದ್ಮಾ ಅವರು 2020-21ರಲ್ಲಿ 22ರಲ್ಲಿ ಇಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕೆಲಸ ಮಾಡ್ತಿರ್ತಾರೆ. ಇವರ ಅಪಚಾರಗಳ ಮುನ್ನೋಟಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಬಹಳ ಅಭಾಸ ಅಂತ ಅನ್ಸುತ್ತೆ. ಬೆಣ್ಣೆ ಟೆಂಡರ್ ಕೊಡ್ತಾರೆ. ಬೆಣ್ಣೆ ಟೆಂಡರ್ ಯಾವ ರೀತಿ ಅಂತ ಅಂದ್ರೆ ಬಹಳ ಆಶ್ಚರ್ಯ. ಟೆಂಡರನ್ನು ಕರೆದ್ರು. ಬೆಣ್ಣೆ ಟೆಂಡರ್ ಯಾವ ರೀತಿ ಕರೆದಿದ್ದಾರೆ ಅಂತ ಅಂದ್ರೆ ಇವರೇ ಕರ್ಕೊಂಡ್ಬಂದಂತ ಒಬ್ಬ ನೌಕರ ಮನೋಜ್ ಅಂತೇಳಿ ಇಲ್ಲೇ ಕೂತ್ಕೊಳ್ತಾರೆ. ಈಗೇನೋ ಬ್ಯಾಂಕ್ಗೆ ಹೋಗಿದ್ದಾರೆ ಅಂತ ಇಒ ಹೇಳ್ತಿದ್ದಾರೆ. ಒಂದು ಆ ಔಟ್ಸೋರ್ಸ್ ಹುಡುಗ ಆತ ಪದ್ಮಾ ಅವರನ್ನೇ ಕರ್ಕೊಂಡ್ಬಂದು ಇಲ್ಲಿ ಕೆಲಸ ಕೊಟ್ಟು ಅವರ ಕುಟುಂಬಸ್ಥರಿಗೇನೆ ಆ ಬೆಣ್ಣೆ ಟೆಂಡರ್ ಕೊಟ್ಟಿದ್ದಾರೆ. ಆ ಬೆಣ್ಣೆ ಟೆಂಡರ್ ಯಾವ ರೀತಿ ಅಂತ ಅಂದ್ರೆ ಇಲ್ಲಿ 4 ಜನ ಬೆಣ್ಣೆ ಟೆಂಡರ್ ಹಾಕಿದ್ದಾರೆ. ಒಬ್ಬರು ಬಾಬಣ್ಣ ಅಂತೇಳಿ 259 ರೂಪಾಯಿ, ತುಂಬಾ ಕಡಿಮೆ ಇರುವಂಥದ್ದು, ಕಾನೂನುಬದ್ಧವಾಗಿ ಅವರು ಕೊಡಬೇಕಿತ್ತು. ಇಲ್ಲಿ ಈ ಮನೋಜನ ಅಂದ್ರೆ ಪದ್ಮಾ ಅವರ ಮತ್ತು ಮನೋಜನ ಇಬ್ಬರ ಕೋಆರ್ಡಿನೇಟರ್ ಮನೋಜನ ಕುಟುಂಬಸ್ಥರಿಗೆ ಗಣೇಶನ್ ಅವರಿಗೆ 274 ರೂಪಾಯಿಗೆ ಅಂದ್ರೆ ಎಲ್ಲವನ್ನು ಕೊಡಬೇಕಿದ್ರು L2 ಕೊಟ್ಟಿದ್ದಾರೆ. ಬಹಳ ಆಶ್ಚರ್ಯ ಆಗುತ್ತೆ. ಇದನ್ನ DC ಕಚೇರಿಲಾಗ್ಲಿ ಅದು ಕೇಂದ್ರ ಕಚೇರಿಯಲ್ಲಾಗ್ಲಿ ಯಾವ ರೀತಿ ಇವರಿಗೆ ಅಪ್ರೂವಲ್ ಮಾಡಿದ್ರು, ಇದಕ್ಕೆ ಒಂದು ಬಹಳ ಇನ್ನೊಂದು ಆಶ್ಚರ್ಯ ಏನಂತಂದ್ರೆ ಬನಶಂಕರಿ ದೇವಾಲಯ, ನಾನು ಹಿಂದೆ ಧಾರ್ಮಿಕ ಪರಿಷತ್ ಸದಸ್ಯ ಆಗಿದ್ದಾಗ ಲಕ್ಷ್ಮಿ ಅಂತೇಳಿ ಕೇಂದ್ರ ಸ್ಥಾನಿಕ ಸಹಾಯಕರಾಗಿದ್ರು. ಅವರು ನನ್ನನ್ನು ಕೇಳಿಕೊಂಡ್ರು, ಈ ಥರ ನೀವು ಬನಶಂಕರಿ ದೇವಸ್ಥಾನಕ್ಕೆ ಪದ್ಮವನ್ನು ಶಿಫಾರಸ್ ಮಾಡಿ ಅಂತೇಳಿ. ಏನ್ ಮ್ಯಾಮ್ ಹೇಗೆ ಅಂತ ಹೇಳಿದೆ. ಅಯ್ಯೋ ನೀವು ನನ್ನನ್ನು ಎಷ್ಟು ನಂಬ್ತೀರೋ ಅಷ್ಟೇ ನಂಬೋದು ಪದ್ಮವ್ರನ್ನ ಅಂತ ಅಂದ್ಬಿಟ್ಟು ಸಹಜವಾಗಿ ಹೇಳಿದ್ರು. ಆಗಲೇ ಇಮ್ಮಿಡಿಯೇಟ್ ಆಗಿ ಸಚಿವರಿಗೆ 48 ಅವರ್ಸ್ ಅಲ್ಲಿ ಅದು ಅಪ್ರೂವಲ್ ಮಾಡದೆ 1ನೇ ವಾರದಲ್ಲಿ ಬನಶಂಕರಿ ದೇವಸ್ಥಾನಕ್ಕೆ ಕಾರ್ಯನಿರ್ವಾಹಕ ಅಧಿಕಾರಿ ಅಂತೇಳಿ ಡೆಸಿಗ್ನೇಷನ್ ಕೊಟ್ಟು ಕಳಿಸ್ಬಿಟ್ರು. ಬರ್ತಾ ಇದ್ದಂಗೆ ಕೃಷ್ಣ ಮತ್ತು ದೇವರಾಜ್ ಅಂತೇಳಿ ಇಬ್ರು ಎಂಪ್ಲಾಯೀಸ್ನೂ ಅಕ್ಕ ಬುಕ್ಕ ಅಂತೇಳಿ ಇಬ್ರು ಜೊತೆಗೆ ಹಾಕೊಂಡ್ಬಂದ್ರು. ಕೃಷ್ಣನನ್ನ ಬನಶಂಕರಿ ದೇವಾಲಯದಲ್ಲಿ ಹುದ್ದೆಗೆ ಹಾಕೊಳ್ಳೋ ಹಾಗೆ ಇಲ್ಲ. ಅವರ ಡೆಸಿಗ್ನೇಷನ್ ಮತ್ತು ಅವ್ರ ಸ್ಯಾಲರಿ ನೋಡಿದ್ರೆ ಬನಶಂಕರಿ ದೇವಾಲಯಕ್ಕೆ ಇಲ್ಲೀಗಲ್ ಆಗಿ ಬಂದ ಹಾಗಾಯ್ತು. ಹೇಳೋರಿಲ್ಲ ಕೇಳೋರಿಲ್ಲ ಬಂದ್ರು. ಇವತ್ತು ಕಳೆದ 3 ವರ್ಷದಲ್ಲಿ ಎಷ್ಟೆಲ್ಲ ಅವ್ಯವಸ್ಥೆಗಳು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಇದನ್ನು ಹೊಸದಾಗಿ ಹೇಳಬೇಕಾಗಿಲ್ಲ, ಬಹಳ ಅಭಾಸ. ಬನಶಂಕರಿ ದೇವಸ್ಥಾನದಲ್ಲಿ ಡಿಶ್ ವಾಶ್ ಇರ್ಬೋದು. ಡಿಶ್ ವಾಶ್ ಅಂತ ಅಂತೂ ಲಕ್ಷಾಂತರ ರೂಪಾಯಿ ಫ್ರಾಡ್ ಮಾಡಿದ್ರು. ಇವರು ಟೆಂಡರು ಕರೀದೆ ಕೊಟೇಶನ್ ಕಳಿಸಿದ್ರು, ಕಣ್ಣು ಮುಚ್ಕೊಂಡು ಕೇಂದ್ರ ಕಚೇರಿಯಲ್ಲಿ ಕೂಡ ಸೈನ್ ಮಾಡಿ ಅಪ್ರೂವಲ್ ಮಾಡಿಬಿಟ್ರು. ನಂತರ ಬಂದಂತ ಲಕ್ಷ್ಮಿ ಅವರು ಅದನ್ನು ಲೀಗಲ್ ಆಗಿ ಏನ್ ಮಾಡಬೇಕು ಅದನ್ನು ಪ್ರೋಸೆಸ್ ಮಾಡೋದು ಬೇರೆ ಪ್ರಶ್ನೆ. ಈ ರೀತಿ ಒಬ್ಬ ಕೇಂದ್ರ ಸ್ಥಾನಿಕ ಸಹಾಯಕಿಯ ಸ್ತರಕ್ಕೆ ಪದ್ಮವನ್ನು ಕೂರಿಸಿದ್ದಾರೆ ಅಂತ ಅಂದ್ರೆ ಎಷ್ಟೆಲ್ಲ ವ್ಯವಸ್ಥೆ ಇರ್ಬೇಕ್ರಿ. ಬನಶಂಕರಿ ದೇವಸ್ಥಾನದಲ್ಲಿ 2.5 ವರ್ಷ ಪುರ್ಸೊತ್ತಿಲ್ಲಂಗೆ ಪದ್ಮಾ ಅವರು ಫ್ರಾಡ್ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ, ಟೆಂಡರ್ ಇಲ್ಲದೆ ಎಷ್ಟೆಲ್ಲ ಅಪಚಾರಗಳು ಮಾಡಿದ್ದಾರೆ. ಆ ಹಿಂದೆ ಕೂಡ ಗಣೇಶನ ದೇವಸ್ಥಾನ ಇಷ್ಟೆಲ್ಲ ತಪ್ಪುಗಳು ಮಾಡಿದ್ದಾರೆ. ಅವರನ್ನ ಕೇಂದ್ರ ಸ್ಥಾನಿಕ ಸಹಾಯಕಿ ಅಂತೇಳಿ ಒಬ್ಬ ಆಪಾದಿತ ಆಯುಕ್ತ ಹತ್ರ ಇಷ್ಟೆಲ್ಲ ವ್ಯತ್ಯಾಸಗಳು ಆಗಿದೆ, ಈ ಮಹಿಳೆಯಿಂದ ಇಷ್ಟೆಲ್ಲ ಅಪಚಾರ ಆಗಿದೆ ಅಂತ ಹೇಳ್ತಾ ಇದ್ದ ಹಾಗೆ ಆತ ತನಗೆ ಹೇಗೆ ಬೇಕೋ ಹಾಗೆ ಉಪಯೋಗಿಸ್ಕೊಂಡ್ಬಿಟ್ರು. ಬನಶಂಕರಿ ದೇವಾಲಯದ ಯುವ ಆಗಿದ್ದವರನ್ನ ಕರ್ಕೊಂಬಂದು ಕೇಂದ್ರ ಸ್ಥಾನಿಕ ಸಹಾಯಕಿ ಅಂತ ಕೂರಿಸ್ಬಿಟ್ರು. ಯಾವ ಮಾನದಂಡದಲ್ಲಿ ಮಾಡಿದ್ದೀರಾ? ಈಗ ಮಾನ್ಯ ಆಯುಕ್ತರು ಮತ್ತೆ ಕಾರ್ಯದರ್ಶಿಗಳು ಫಸ್ಟ್ ಪದ್ಮಾ ಅವರನ್ನ ಬೆಂಗಳೂರಿನ ಹೊರಗಡೆ ಹಾಕಿ ಇದನ್ನು ಸಂಪೂರ್ಣವಾಗಿ ತನಿಖೆ ಮಾಡಬೇಕು.
ನಾನು ಸಾಮಾನ್ಯವಾಗಿ ಹೇಳ್ತಾ ಇದ್ದೆ, ಇವಾಗ ಯಾರು ಇಬ್ರು ಹಕ್ಕ ಬುಕ್ಕನ್ನು ಜೊತೆಗೆ ಹಾಕೊಂಡ್ಬಂದ್ರು ಅಂತ ದೇವರಾಜ್ ಅಂತ ಹೇಳಿದ್ರೆ, ಆ ದೇವರಾಜನ ಮೂಲಕ ಹಲವ ಕಳ್ತನ ಮಾಡಿರೋದು ಕೂಡ ಅದನ್ನು ನಾನು ಮಾಡೇ ಇಲ್ಲ ಅಂತೇಳಿ ಮುಚ್ಚಿಡುವಂಥ ಪ್ರಯತ್ನ ಮಾಡಿ ವ್ಯತ್ಯಾಸ ಮಾಡಿದರು. ಇನ್ನು ಅತಿ ಹೆಚ್ಚು ಪ್ರಶ್ನೆ ಮಾಡಿದ್ರೆ ಕಂಪ್ಲೇಂಟ್ ಕೊಡುವಂಥದ್ದು, ಧಮಕಿ ಹಾಕುವಂಥದ್ದು, ಈ ಥರದ್ದೆಲ್ಲ ಮಾಡಬಾರದನ್ನೇ ಮಾಡ್ತಾರೆ. ಇಂಥ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬನಶಂಕರಿ ದೇವಾಲಯ ಮತ್ತು ತುಂಬ ಪ್ರಮುಖ ಈ ರೀತಿ ದೇವಾಲಯಗಳಲ್ಲಿ ಇರೋದಕ್ಕೆ ನಾಲಾಯಕ್ ಅಂತ ಅನಿಸುತ್ತೆ. ಫಸ್ಟ್ ಇವರನ್ನ ಯಾವಾಗ ಬೆಂಗಳೂರು ಬಿಟ್ಟು ಹೊರಗಡೆ ಹಾಕಿ ಹೇಳೋರು ಕೆಲವರಿಲ್ಲ ಏನು ಬೇಕಾದ್ರೆ ಆಟ ಆಡ್ಕೊಂಡಿರ್ಬೋದು. ಕೇಂದ್ರ ಸ್ಥಾನಿಕ ಸಹಾಯಕಿ ಅಂತ ಅಂದರೆ ಇಡೀ ರಾಜ್ಯದಲ್ಲಿ ಎಲ್ಲ ಮುಜರಾಯಿ ಇಲಾಖೆಗಳನ್ನು ಕಂಟ್ರೋಲ್ ಮಾಡೋದಿರುತ್ತೆ. ಸಾಕಷ್ಟು ಫ್ರಾಡ್ ಮಾಡಿದ್ದಾರೆ. ಕೇಂದ್ರ ಸ್ಥಾನಿಕ ಸಹಾಯಕಿಯಾಗಿ ಅಲ್ಲಿ ಕೂಡ ನೂರಾರು ವ್ಯತ್ಯಾಸಗಳು ಮಾಡಿದ್ದಾರೆ. ಅದು ವಿಸ್ತೃತ ವರದಿಯನ್ನು ಮುಂದಿನ ದಿನಗಳಲ್ಲಿ ನೋಡೋಣ.